ಗಾಯ ಆಗ್ತದ, ನೋವಾಗ್ತದ, ತಡ್ಕೊಂಬ ಶಕ್ತಿ ಇರೋದಿಲ್ಲ ಅಂತೇಳಿ ಆಪರೇಷನ್ ಯಾವುದು ಮಾಡಿಸ್ಲಿಲ್ಲ. ಗುಟ್ಕ ಇಲ್ಲ, ಒಂದು ಪಾನ್ ಇಲ್ಲ, ಬರಾಕಿಲ್ಲ, ಏನೇನೇನೇನೇನಿರಲಿಲ್ಲ. ನಾವು ಯೂಟ್ಯೂಬ್ನಾಗ ನೋಡಿ ಇಲ್ಲಿಗೆ ಬಂದು ನಾವು ಔಷಧ ತಗೊಂಡು ಹೋಗಕತ್ತೀವಿ. ಈಗ ನಂಬಿಕಿಟ್ಟೆ ಬಂದೀವಿ. ಮತ್ತೀಗ ಏನು ಮಾಡ್ತಾನ ದೇವ್ರು ನಮ್ಗೆ ಇದು ಗೊತ್ತಾಗಿ. ನಮಸ್ಕಾರ. ತಿಮ್ಮಪ್ಪ ಪೂಜಾರಿ ಅಂತೇಳಿ ಅರೋಲಿ ಹುಲಿಗಮ್ಮ ದೇವಸ್ಥಾನದ ಪೂಜಾರಿಗಳು ನಾವು, ರಾಯಚೂರು ಬಗಲಾಗ. ನಮ್ಮ ಹೆಣ್ಮಕ್ಳು, ಅವ್ರ ಹೆಸರು ಲಕ್ಷ್ಮಿ, 58 ವಯಸ್ಸು. ಮಾರ್ಚ್ 10ನೇ ತಾರೀಕು ನಾವು ರಾಯಚೂರಿನಲ್ಲಿ ಡಾಕ್ಟರ್ ಅಲ್ಲಿ ಹೋಗಿದ್ವಿ. ನಾವು ಅವರು ಚೆಕ್ ಮಾಡಿ ಕಾಸಿ ಈ ತರ ಇದೆ, ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು. ಅಲ್ಲಿದ್ದ ನಾವು ಅಲ್ಲಲ್ಲಿ ತೋರಿಸಿದ್ವಿ, ಅಲ್ಲಿ ಹಂಗ ಹಿಂಗ ಅಂತ ಹೇಳಿದ್ರು. ನಾವು ಯೂಟ್ಯೂಬ್ನಾಗ ನೋಡಿ ಇಲ್ಲಿಗೆ ಬಂದು ನಾವು ಔಷಧ ತಗೊಂಡು ಹೋಗಕತ್ತೀವಿ. ಈಗ ಅವ್ರ ಗಂಟ್ಲದಲ್ಲಿ ಸಿಗಿಬೀಳ್ತದ ಅನ್ನನಾಳದಲ್ಲಿ ಅಂತ ಹೇಳಿದ್ರು. ಅವರು ಏನ್ ಊಟ ಮಾಡಿದ್ರೆ, ನೀರು ಕುಡಿದ್ರೆ ಗಂಟ್ಲಾಗ ನೋವು ಆಗ್ತಿತ್ತು. ಅದು ಏದ್ರ ಸಲುವಾಗಿ ಆಗ್ತದ ಅಂತ ನಾವು ಹಂಗೆ ಟೈಮ್ ಪಾಸ್ RMP ಡಾಕ್ಟರ್ ಅಲ್ಲಿ ತೋರಿಸ್ತಾ ಇದ್ವಿ. ಅದು ನಮ್ಗ ಇದಾಗ್ಲಿಲ್ಲ. ಅದಕ್ಕಾಗಿ ಒಂದ್ ದಿವಸ ಹೋಗಿ ಚೆಕ್ ಮಾಡ್ಕೊಂಡು ಬರೋಣ ಅಂತೇಳಿ ರಾಯಚೂರ್ಗೆ ಹೋಗೋಣ. ಅವರು ಗಂಟ್ಲ, ಮೂಗು, ಕಿವಿ ಮಾತ್ರ ನೋಡ್ತಾರ. ಅವರು ನೋಡಿದ್ರು. ನೋಡಿದ ಮೇಲೆ ಇದು ಈ ರೀತಿ ಅದಪ್ಪ ಅಂತ ಹೇಳಿದ್ರು. ಅವ್ರು ಹೇಳಿದ ಮೇಲೆ ಅವ್ರಲ್ಲಿ ಎಲ್ಲಿದ್ದ ಮತ್ತೆ ಇನ್ನೊಂದು ಹಾಸ್ಪಿಟ್ಲ್ಗೂ ಬರೆದು ಕೊಟ್ರು. ಅವರು ಕುಲ್ಲ ಹೇಳ್ಬಿಟ್ರು ಅವರು ಈ ರೀತಿ ಆಗ್ಯದಪ್ಪ ಅಂತ. ಅವಾಗ ಬೆಂಗಳೂರಿಗೆ ಬಂದಿವಿ. ನಾವು ಮಾಡಿಸಿಲ್ಲ, ಎಲ್ಲಿ ಮಾಡಿಸಿಲ್ಲ. ಯಾಕಂದ್ರೆ ನಮ್ಮದು ಮಾಡಿಸಬಾರ್ದು ಎಂಬುದು ಒಂದು ಉದ್ದೇಶದಿಂದ ಮಾಡಿಸಲಿಲ್ಲ. ಯಾಕಂದ್ರೆ ಗಾಯ ಆಗ್ತದ, ನೋವಾಗ್ತದ, ತಡ್ಕೊಂಬ ಶಕ್ತಿ ಇರೋದಿಲ್ಲ ಅಂತೇಳಿ ಆಪರೇಷನ್ ಯಾವುದು ಮಾಡಿಸಲಿಲ್ಲ. ಎಲೆಡಿಕೆ ಎಲ್ಲ ಬರೀ ಚಾ ಬಿಟ್ರೆ ಇನ್ನೂ ಒಂದಿಲ್ಲ. ಊಟ ತಿಂಡಿ ಅಷ್ಟೇ ತಿನ್ಬೇಕು. ಮನೆಗೆ ಏನೇನೇನೇನು ಮಾಡಿಲ್ಲ. ಆಕೆ ಗುಟ್ಕ ಇಲ್ಲ, ಒಂದು ಪಾನ್ ಇಲ್ಲ, ಬರಾಕಿಲ್ಲ, ಏನೇನೇನೇನೇನಿರಲಿಲ್ಲ. ನಾವನ್ನ ಬೀಡಿ ಸಿಗರೇಟು ಸೇರ್ತೀವಿ ನಾವು, ಅವರಂತೂ ಯಾವುದೇ ಇಲ್ಲ. ನೋವು ಇದೆ ಗಂಟ್ಲದೇ. ನಾವು ಅದ್ರ ಸಲುವಾಗಿ ಬಂದಿವಿ. ಇದೊಂದ್ ತಿಂಗಳ ಇದು ಮೆಡಿಸಿನ್ ತಿಂದ್ರೆ ಗುರ್ತಾಗ್ತದೆ ಏನಂಬದು. ಮಾಡ್ತಾರ ಅಂದ್ರೆ ಸ್ವಲ್ಪ ಕಡಿಮೆ ನೋವು ಆಗ್ತದ ಅಂತೇಳಿ ಸ್ವಲ್ಪ ಕಡಿಮೆ ಒಟ್ಟಿಗೆ ಮಾಡಲ್ಲ. ಆರೋಗ್ಯ ಆಗೋದಿಲ್ಲ ಅಂಬದು ಒಂದು ಇದೆ. ಏನು ಮಾಡ್ತಾನ ದೇವ್ರು ನಮ್ಗ ಇದು ಗುರ್ತಾಗಿಲ್ಲ. ನಂಬಿಕಿಟ್ಟೆ ಬಂದಿವಿ. ಮತ್ತೀಗ ಒಳ್ಳೇದಾಗ್ತದ, ಬೇಸಾಗ್ತದ ಅಂತ ಹೇಳ್ಯಾರ. ಮಾತ್ರೆಗಳು ತಗೊಳ್ರಿ, ನೀವು ಒಂದು ತಿಂಗಳ ತನ ಇದು ಮಾಡ್ರಿ, ಆಮೇಲೆ ಆರಾಮ ಆಗ್ತದ. ಆಮೇಲೆ ನಿಮ್ಗೆ ಏನಂಬದು ಕಂಡೀಷನ್ ನಾವು ಚೆಕ್ ಮಾಡಿ ನಿಮ್ಗೆ ಬೇಕಿದ್ರೆ ನೀವು ಮತ್ತೆ ನಾಡ್ಸರ್ ಮುಂದಕ್ಕೆ, ಇಲ್ಲಾಂದ್ರೆ ನೀವು ಬಿಟ್ಬಿಡ್ರಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್. ನಮಸ್ಕಾರ.